ಷಷ್ಠಿ ಪೂರ್ತಿ ಸಂಭ್ರಮದಲ್ಲಿ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ತಿಮ್ಮಪ್ಪನ ದರ್ಶನ ಪಡೆದು ಬೆಂಗಳೂರಿಗೆ ವಾಪಸ್ಸಾದ ಶ್ರಮಜೀವಿ. ಬಿಜಿಎಸ್ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿಯವರು ಷಷ್ಠಿ ಪೂರ್ತಿ ಸಂಭ್ರಮದಲ್ಲಿದ್ದಾರೆ. ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ತಿರುಪತಿಗೆ ಭೇಟಿ ನೀಡಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ. ವೆಂಕಟೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡ ಬಳಿಕ ಬೆಂಗಳೂರಿಗೆ ವಾಪಸ್ಸಾದ ಪ್ರಕಾಶನಾಥ ಸ್ವಾಮೀಜಿಯವರನ್ನ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಈ ವೇಳೆ ನಮ್ಮ ಸ್ಪೀಡ್ ನ್ಯೂಸ್ ಜೊತೆಗೆ ಅವರ ಅನುಭವವನ್ನ ಹಂಚಿಕೊಂಡಿದ್ದು ಹೀಗೆ. ಇವತ್ತು ಇಲ್ಲಿ ಎಷ್ಟು ಜನ ಸೇರಿದರೆ ಅಷ್ಟು ಜನ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಆ ಪ್ರೀತಿ ಅಲ್ಲಿ ವೆಂಕಟೇಶ್ವರನು ಸಹ ಅದೇ ಥರ ದರ್ಶನ ಕೊಟ್ಟ. ಕೊನೆಗೆ ನಾನು ಬರುವಾಗ ಅಲ್ಲಿ TTD ಚೇರ್ಮನ್ನು ಮತ್ತು ಅಲ್ಲಿ ಕಮಿಟಿಯರೆಲ್ಲ ಸ್ವಾಮೀಜಿ ನಿಮ್ಮ ಬರ್ತ್ಡೇಗೆ ನಮ್ಮ ತಿರುಪತಿಯಿಂದ ಬಂದು ಶ್ರೀನಿವಾಸ ಕಲ್ಯಾಣನ ನಾವು ನೆರವೇರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅದು ಗ್ರೇಟ್ ಆಪರ್ಚುನಿಟಿ ಇನ್ ಬೆಂಗಳೂರು. ಅಷ್ಟೇ ಅಲ್ಲ, ಬೆಂಗಳೂರಿಗೆ ಪ್ರಕಾಶನಾಥ ಸ್ವಾಮೀಜಿಯವರ ಜೊತೆ ತಿರುಪತಿಯ ಪ್ರಧಾನ ಅರ್ಚಕರ ನೇತೃತ್ವದ ತಂಡ ಬೆಂಗಳೂರಿಗೆ ಆಗಮಿಸಿದೆ. ಸ್ವಾಮೀಜಿಯವರ 60ನೇ ವಸಂತೋತ್ಸವದ ಪ್ರಯುಕ್ತ ಬೆಂಗಳೂರಿನಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸಲು ಸಕಲ ತಯಾರಿ ನಡೆದಿದೆ. ಪ್ರಕಾಶನಾಥ ಸ್ವಾಮೀಜಿಯವರ ಒಳಿತಿಗಾಗಿ ತಿರುಪತಿಯಿಂದ ಬಂದ ಪುರೋಹಿತರು ನಾಳೆಯಿಂದ ಹೋಮ ಹವನ ನಡೆಸಲಿದ್ದಾರೆ. ತಿರುಪತಿಯಿಂದ ಆಗಮಿಸುತ್ತಿರುವ ಎಲ್ಲ ಅರ್ಚಕರಿಗೆ ಬಿಜಿಎಸ್ ಸಂಸ್ಥೆಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಯಾಕೆಂದರೆ ತಿರುಪತಿಯಿಂದ ಬಾಲಾಜಿ ತರೋದು ಅಷ್ಟು ಸುಲಭ ಅಲ್ಲ. ಆ ಬಾಲಾಜಿನೇ ಇಲ್ಲಿ ಬಂದು ಎಲ್ಲರ ಸಮ್ಮುಖದಲ್ಲಿ ಕಲ್ಯಾಣೋತ್ಸವ ಅವ್ರು ಬಂದು TTD ಟೆಂಪಲ್ನವ್ರು ಬರ್ತಾ ಇದ್ದಾರೆ. ಅದು ದೊಡ್ಡ ಇಲ್ಲಿ ಸೇರಿರ್ತಕ್ಕಂಥ ಪ್ರೀತಿ ವಿಶ್ವಾಸನೇ ಆ ವೆಂಕಟೇಶ್ವರ ಇಲ್ಲಿಗೆ ಬರ್ತಾ ಇದ್ದಾನೆ. ನಾನು ಅವ್ರಿಗೆಲ್ಲರಿಗೂ ಸಹ TTD ನಮ್ಮ BGS ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು ಫೆಬ್ರವರಿ 7ರಂದು ಪ್ರಕಾಶನಾಥ ಸ್ವಾಮೀಜಿಯವರ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾಳೆಯಿಂದ ಹಲವು ಪೂಜೆ ಹೋಮ ಹವನಗಳು ನಡೆಯಲಿದೆ. ತಿರುಪತಿಯಿಂದಲೇ ತಂದ ವೆಂಕಟೇಶ್ವರ ಹಾಗೂ ಲಕ್ಷ್ಮೀದೇವಿಯ ವಿಗ್ರಹವನ್ನಿಟ್ಟು ಕಲ್ಯಾಣೋತ್ಸವ ನಡೆಸಲು ಎಲ್ಲ ಸಿದ್ಧತೆ ನಡೆಸಲಾಗಿದೆ. ನಾಳೆ ಬೆಳಗ್ಗೆ 9:30ರಿಂದ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಇದಕ್ಕಾಗಿ BGS ಶಾಲೆ ಸಂಪೂರ್ಣವಾಗಿ ಮದುವಣಗಿತ್ತಿಯಂತೆ ತಯಾರಾಗಿ ನಿಂತಿದೆ. ಬೃಹದಾಕಾರದ ಪೆಂಡಾಲ್ ಹಾಕಲಾಗಿದ್ದು ಅದ್ಧೂರಿಯಾಗಿ ತಯಾರಿ ನಡೆಸಲಾಗಿದೆ. ಯಾರಿಗೆ ಯೋಗ ಇದೆಯೋ ಅವರು ಬಂದು ಶ್ರೀನಿವಾಸನ ದರ್ಶನ ಮಾಡಲಿ ಅಂತ ಸಾರ್ವಜನಿಕರಲ್ಲಿ ಕಳಕಳಿಯಿಂದ ಮನವಿ ಮಾಡಿದ್ರು. ಅವತ್ತು 7ನೇ ತಾರೀಕು ಬೆಳಿಗ್ಗೆ ಅದು ಶ್ರೀನಿವಾಸ ಕಲ್ಯಾಣೋತ್ಸವ ಅವರು ಅಲ್ಲಿಂದ ಬಂದು ಅವರು ಟೀಮೇ ಬರುತ್ತೆ, ಅವರು ಬಂದು ಇಲ್ಲಿ ನೆರವೇರಿಸ್ತಾರೆ. ಅದು ಯಾರಿಗೆ ಯೋಗ ಇದೆಯೋ ಆ ಶ್ರೀನಿವಾಸನ ದರ್ಶನ ಇಲ್ಲಿ ಬಂದು ಮಾಡಲಿ ಅಂತ ಸಾರ್ವಜನಿಕರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ತಿಮ್ಮಪ್ಪರಿಗೆ ಪೂಜೆ ಮಾಡುವ ತಂಡ ಬೆಂಗಳೂರಿಗೆ ಬಂದು ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸ್ತಾ ಇರುವುದು ವಿಶೇಷ. ಪ್ರಕಾಶನಾಥ ಸ್ವಾಮೀಜಿಗಳ ದಯೆಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯುತ್ತಿರುವುದು ನಮ್ಮ ಭಾಗ್ಯ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ.